ಮದುವೆ ಬೇರೆ ಮಾಡಬೇಕು ಅಂತಂದು ಇದು ಮಾಡ್ತಾ ಇದ್ದಾರೆ, ಹೆಣ್ಣು ನೋಡಕ್ಕೆ ಬೇರೆ ಬರ್ತಾನೆ ಅಂತಿದ್ದಾರೆ. ಇದನ್ನು ವರುಣ್ಗೆ ಹೆಂಗೆ ಹೇಳಿ ನಾನು? ತಲೆ ಅಂತೂ ಕೆಟ್ಟು ಹೋಗ್ತಾ ಇತ್ತು ನನಗೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ವರುಣ್ಗೆ ಹೆಂಗೆ ಹೇಳಿ ನಾನು? ಈ ವಿಚಾರ ಹೆಂಗೆ ಮುಟ್ಟಿಸ್ಲಿ ನಾನು ಅವನಿಗೆ? ಆ ಹಳಾದು ಫೋನಲ್ಲಿ ಬೇರೆ ಕರೆನ್ಸಿ ಇಲ್ಲ, ಅದು ಇವಾಗಲೇ ಕೈ ಕೊಡ್ಬೇಕಾ? ನಾಳೆ ಬೇರೆ ಭಾನುವಾರ, ಮತ್ತೆ ಇನ್ನೂ ಒಂದಿನ ಬಿಟ್ಟು ಕಾಲೇಜ್ ಇರೋದು ನನಗೆ ಸೋಮವಾರ. ಅಲ್ಲಿವರೆಗೂ ನಾನು ಹೆಂಗಿರ್ಲಿ? ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲಲ್ಲ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಕ್ಕ, ಇದ್ಯಾಕೆ ಮುಖನೇ ಒಂಥರ ಮಾಡ್ಕೊಂಡು ನಿಂತಿದ್ಯಾ? ಹಾ, ಒಂದು ಐಡಿಯಾ ಬಂತೀಗ. ಜೊತೆ ಏನಿಲ್ಲವ, ನನಗೆ ಒಂಚೂರು ಮೊಬೈಲ್ನಾಗೆ ಇದು ಕರೆನ್ಸಿ ಖಾಲಿ ಆಗ್ಬಿಟ್ಟದ ಕಣೆ. ರಾಮಣ್ಣನ ಅಂಗಡಿಗೆ ಹೋಗಿ ಒಂದು ಕರೆನ್ಸಿ ಕಾರ್ಡ್ ತಗೊಂಡ್ಬರ್ತೀಯಾ? ಇಲ್ಲಪ್ಪ, ನಾನು ಓದ್ಕೋಬೇಕು, ನಂದು ಬರ್ಕೊಳೋದೆಲ್ಲ ಭಾಳ ಐತಿ. ನಾನು ಸೋಮವಾರ ನನಗೆ ಇದು ಸ್ಪರ್ಧೆ ಐತಿ, ಅಲ್ಲಿ ನಾನು ಪದ್ಯ ಗಟ್ಟು ಮಾಡಿ ಅದ್ರ ಬಗ್ಗೆ ರೈತರ ಬಗ್ಗೆ ಎಲ್ಲ ನಾನು ಮಾತಾಡಬೇಕು. ನನಗೀಗ ಆಗಲ್ಲವಾ? ಪ್ಲೀಸ್ ಜ್ಯೋತಿ, ಖಾಲಿ ಆಗ್ಬಿಟ್ಟೈತೆ ಕಣೆ. ನೀನು ಏನಾದ್ರು ಚಾಕ್ಲೇಟ್ ತಗ ಅದ್ರಾಗೆ. ಸರಿ ಆಯ್ತು, ಕೊಡು. ಎಲ್ಲೋ ಅತ್ಲಾಗಿತ್ಲಾಗ ಹೋಗ್ಲಿಲ್ಲಂಗೆ ಸೀದಾ ಹೋಗಿ ಸೀದಾ ಬಾ. ಹೋಗ್ ಗಾಡ ಹೋಗು. ಸರಿ. ಏನ್ ಬೇಕವ ಜ್ಯೋತಿ? ಕಾಕ, ಒಂದು ಕರೆನ್ಸಿ ಕಾರ್ಡ್ ಕೊಡು. 11 ರೂಪಾಯಿ ಕೊಡ್ಲಾ? ಏನು ಜಾಸ್ತಿ ರೇಟಿಂಗ್ ಕೊಡ್ಲವಾ? 11 ರೂಪಾಯಿದೆ ಕೊಡು ಕಾಕ, ಉಳಿದಿದ್ದಕ್ಕೆ ಚಾಕ್ಲೇಟ್ ಕೊಡು. ತಗೊಳವ. ಸರಿ ಕಾಕ, ಆತು, ಬರ್ತಾನೆ. ಇಲ್ಲಿ ದುಡ್ಡಿಟ್ಟ ನೋಡು. ಮಂಗಳ, ಮಂಗಳ, ಏನ್ರಿ? ಬಾಯಿಲಿ ಏನೋ ಸ್ವಲ್ಪ ಮಾತಾಡ್ಬೇಕು ನಾನು. ಏನ್ ಹೇಳ್ರಿ? ಅಲ್ಲಿಂದನೇ ವಿಪರೀತ ಕೆಲಸ ಐತಿ, ಬಿಟ್ಟು ಬರಂಗಿಲ್ಲ ಇಲ್ಲಿ. ಓ, ಬಾರ್ಲೆ ಮಾರಯ್ಯ, ಅರ್ಜೆಂಟ್ ಮಾತಾಡೋದೈತಿ. ಏನ್ ಹೇಳ್ರಿ? ಕೆಲಸ ಮಾಡ್ತಾ ಇದ್ದ ನಾನು ಅಲ್ಲಿ ಪದೇ ಪದೇ ಬಿಟ್ಟು ಬರಕತ್ತೀನ್ರಿ. ಅಯ್ಯೋ, ನಿನ್ ಕೆಲ್ಸದ ಮನೆ ಹಾಳಾಗೋಗ್ಲಿ. ಇಲ್ಲಿ ಬಾಯಿಲಿ ಏನು ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತಂದು ಹೇಳ್ತಾ ಇದ್ದೀನಿ, ಮತ್ತು ನೀನ್ ಹಂಗೆ ಮಾಡ್ತೀಯಲ್ಲ. ಏನ್ ಹೇಳ್ರಿ? ಅದು ಮುಖ್ಯವಾದ ವಿಚಾರ. ಅಲ್ಲಿಂದನ ಹಂಗೆ ಅನ್ನಕತ್ತೀರ, ಹೇಳಂಗಿಲ್ಲ, ಬಾಯ್ ಬಿಟ್ಟೇನುವಾ? ಥೋ, ಈ ಹೆಣ್ಮಕ್ಳಿಗೆ ಹೇಳೋವರ್ಗು ತಾಳ್ಮೆನೇ ಇಲ್ಲ ನೋಡು. ಅದೇ ಇವನು ನಿಮ್ಮ ರಿಲೇಷನ್ ಕುಮಾರಣ್ಣ ಅದನಲ್ಲಪ್ಪ, ಅವನ ಫ್ರೆಂಡು ಬಸಪ್ಪ ಅಂತೆ. ಅವ್ರೇನೋ ಅಣ್ಣನ ಮಗಳೇನೋ ಐತಂತೆ, ಮತ್ತೆ ನನ್ನ ಮಗನಿಗೆ ನೋಡ್ತೀಯಾ ಅಂತ ನಂದ. ಅದಕ್ಕೆ ನೋಡೋಣ ತಗೊಳಪ್ಪ, ಮನೆಗೆ ಹೋಗಿ ಮಾತಾಡಿ ಹೇಳ್ತೀನಿ ಅಂತ ಅಂದೆ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದಿ ನೋಡು. ಹೌದೇನ್ರಿ? ಹುಡುಗಿ ಚಲೋ ಐತಂತ? ಏನ್ ಮಾಡ್ತೈತಂತೆ? ಏನ್ ಓದ್ತೈತಂತ? ಮನೆಗೈತಂತ? ಎಷ್ಟು ಜನ ಅಂತೆ ಹೆಣ್ಮಕ್ಳು? ಗಂಡ್ಮಕ್ಳು ಎಷ್ಟು ಜನ ಅಂತೆ? ಹಸಿಗಿಸ್ತಿ ಏನಾರ ಐತಾ ಏನಿಲ್ಲ? ಹುಡುಗಿ ಐತಂತೆ ಅಂತ ನೀನು ಹೇಳಕತ್ತೀನಿ. ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಕತ್ತೀಯಲ್ಲ. ನನಗೂ ಇನ್ನೂ ಏನು ಸರಿಯಾಗಿ ಗೊತ್ತಿಲ್ಲ. ನಾಳೆ ಬರ್ರಿ, ಹಿಂಗೈತೆ ಹುಡುಗಿ, ಚೆನ್ನಾಗೈತಿ, ಓದ್ತೈತೆ ಅಂತ ಅಂದ್ರೆ ಅಷ್ಟೇ. ಬಂದು ನೋಡ್ಕೊಂಡು ಹೋಗ್ರಿ, ಆಮೇಲೆ ಉಳಿದದ್ದೆಲ್ಲ ಮಾತಾಡೋಣ ಅಂತಂದು ಹೇಳಿದ್ದಾರೆ. ಹೌದಾ? ಮತ್ತೆ ಹೋಗದ ನಾಳೆಕಿಗೆ ಹೆಂಗೆ? ಅಯ್ಯ, ಹೋಗದೆ ಹೆಂಗೆ ಅಂತೀಯಲ್ಲ, ಹೋಗದೆಯಾ? ಮತ್ತೆ ನಿನ್ನ ಮಗನಂತ ಮಗನ ಎತ್ತದೆಯಲ್ಲ, ಮತ್ತೆ ಏನಾರ ಒಂದು ತಗೊಂಬಂದು ಜೋಡಿಸ್ಬೇಕಲ್ಲ. ಮತ್ತೆ ಆ ಹುಡುಗಿಯಿಂದ ಉದ್ಧಾರ ಹಾಕೋಣ, ನೋಡೋಣ. ಅವ್ವ, ಬಾರ ಮಗನ, ಬಂದ್ಯಾ? ಬಾಯ್ಲಿ. ಬಂದ ಕುಲ್ಪುತ್ರ, ನಾಳಿಕಿಗೆ ಹೆಣ್ಣೊಳಗೆ ಹೋಗದಾವಿ. ಯಾರಿಗಪ್ಪ ಹುಡುಗಿ? ಇನ್ಯಾರಿಗಪ್ಪ? ನಿನಗೆಯಾ? ಮತ್ತೆ ದಾರಿ ತಪ್ಪಿದೆಯಲ್ಲ, ಮತ್ತೆ ಆ ಹುಡುಗಿ ದಯದಿಂದನಾರು ಏನಾರು ಒಂದು ಒಳ್ಳೆ ದಾರಿ ಬರ್ತೀಯನ, ನೋಡೋಣ. ರೆಡಿಯಾಗು, ನಾಳೆಕಿಗೆ ಹೋಗೋಣ ಬೆಳಿಗ್ಗೆ. ಇಲ್ಲಪ್ಪ, ನನಗೆ ಈಗಲೇ ಮದುವೆಗಿದ್ವಿ ಎಲ್ಲ ಬೇಡ. ನಾನು ಇನ್ನೂ ಸ್ವಲ್ಪ ದಿನ ಹಿಂಗೆ ಇರಾನೆ. ಹಿಂಗೆ ಇರ್ತಾನೆ ಇವನು, ಗುಂಡ್ರು ಗೋಳಿ ಹಂಗೆ ಇರೋ ಬರ. ನಾನು ಮಾಡಿಟ್ಟಿರೋ ಆಸ್ತಿನೆಲ್ಲ ಕಳತ್ ಕುತ್ಕೊಂಡು ಆಮೇಲೆ ಕೈನಾಗ ಚಿಪ್ ಹಿಡ್ಕೊಂಡು ಹೋಗಕ್ಕೆ. ಬಾಯಿ ಮುಚ್ಕೊಂಡ್ರೆ ಬೆಳಗ್ಗೆ ರೆಡಿ ಆಗೋದು ಕಲಿ, ಹೋಗ್ಬೇಕು. ನೋಡೆ, ನಿನ್ ಮಗನ್ನ ಬೆಳಗ್ಗೆ ಒಣಸೋದು ನೀನಿ ಬಿಟ್ಟದ್ದು. ಒಂದು ಒಳ್ಳೆ ಸಂಬಂಧ ಸಿಕ್ಕತ್ತೀಗ, ಅದನ್ನ ಬಿಟ್ವಿ ಕೆಟ್ವಿ ಅನ್ನಂಗೆ ಆಕತ್ ನೋಡೀಗ. ಇಲ್ಲ ಹೇಳ್ರಿ, ನಾನು ಹೇಳಿ ಅರ್ಥ ಮಾಡಿಸ್ತಾನೆ ತಗೊಳ್ರಿ ಅವನಿಗೆ. ನೀವು ಹೋಗ್ರಿ, ನಾ ಅರ್ಥ ಮಾಡಿಸ್ತಾನೆ. ಏನ್ ಅರ್ಥ ಮಾಡಿಸ್ತೀಯೋ ಏನೋ, ಅವ ಮಗ ಸರಿಯಾಗೋದಿಲ್ಲ ಅಂತಿಕ್ ತಕ್ಕಂತೆ ಅನ್ನಂಗೆ. ಏನಾಗತ್ತಲ್ಲ ನಿನಗೆ? ಎಡವಟ್ಗೇಡಿ ನನ್ನ ಮಗನೇ. ಸುಮ್ಮನೆ ಹೇಳಿದಷ್ಟು ಮಾಡ್ಕೊಳಕ್ ಕಲಿ, ಲಗ್ನ ಆಗಲ್ಲ. ಹುಡುಗಿ ಚೆನ್ನಾಗೈತಂತೆ, ನಿನಗೂ ಒಳ್ಳೆ ಜೋಡಕತಿ. ಸುಮ್ಮನೆ ಆಗತ್ ಕಲಿ. ನೀನು ಮಾಡೋ ಹಲ್ಕ ಕೆಲಸಗಳಿಗೆ ಯಾ ಹೆಣ್ಣು ಕೊಡ್ತಾರಲ್ಲ ನಿನಗೆ ಗೊತ್ತಾದ್ರೆ? ಹಂಗಲ್ಲವ, ಮದುವೆ ಆದ್ರೆ ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಅದ್ ತಿನ್ಬೇಡ, ಇದ್ ತಿನ್ಬೇಡ, ಅದ್ ಕೊಡ್ಸು, ಇದ್ ಕೊಡ್ಸು, ಬರೀ ಇವೆಯ. ಇವೆಲ್ಲ ನನಗೆ ಕೇಳಕ್ಕಾಗಲ್ಲ ಕಣವ. ನನಗೆ ನನ್ನ ಕೈಲಿ ಇದನ್ನೆಲ್ಲ ನಾನು ಮಾಡೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ ನೋಡು. ಇದನ್ನೆಲ್ಲ ತಡ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಸುಮ್ಮನೆ ಇದ್ಬಿಡು. ನನಗೆ ಇನ್ನೂ ಸ್ವಲ್ಪ ದಿನ ಬೇಡ, ಮುಂದಕ್ಕೆ ನೋಡೋಣಂತೆ. ಈಗಲೇನು ಅವಸರ? ಹೇಳ್ದಷ್ಟು ಕೇಳೋದ್ ಕಲಿ. ಬಾಯಿ ಮುಚ್ಕೊಂಡು ಬೆಳಗ್ಗೆ ರೆಡಿ ಆಗು, ಹೋಗಿ ನೋಡ್ಕೊಂಬರೋಣ ಅಂತ ನಾಳಿಕೆ. ಮುಂದಿಂದು ಆಮೇಲೆ ಎಲ್ಲ ಹೊಂದ್ಕೆ ಬೇಕಲ್ಲ, ಒಂದೇ ಸರಿಗೆ ಏನಾಗ್ಬಿಡ್ತತಾ? ನಿಮ್ಮ ಇಷ್ಟವ, ನನಗೇನೋ ಲಗ್ನ ಇಷ್ಟ ಇಲ್ಲ. ಏನು ನಿಮ್ಮ ಕಾಟಕ್ಕೆ ಬರ್ಬೇಕಷ್ಟೇ ನೋಡು. ಬರ್ತಂತಕ. ಅಲ್ಲಲ್ಲ,
ನಿಮ್ಮ ಅಪ್ಪನ ಎದುರಾಕೆಂದು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನಿನಗೆ ಬೆನ್ನೆಲುಬಾಗಿ ನಾನು ನಿಂತಿದ್ದೀನಿ. ಏನೇ ಮಾಡಿದ್ರು ಏನೇ ಬಿಟ್ರು ನೀನು ನನ್ನ ಮಾತಿಗೆ ಬೆಲೆ ಕೊಡಲ್ಲೇನಲ್ಲ ನೀನು. ನಿಮ್ಮ ಅಪ್ಪಗೆ ನನಗೆ ವಯಸ್ಸು ಹಾಕ್ಕೊಂಡ್ಲಾ, ಇನ್ನು ಎಷ್ಟು ವರ್ಷ ಅಂತ ನಾವೇ ದುಡಿದು ನಾವೇ ಇದು ಸಾಕನೆ ನಿನ್ನ. ಮುಂದಕ್ಕೆ ನೀನು ಹೆಂಡ್ತಿ, ನಿನ್ನ ಸಂಸಾರ, ನಿನ್ನ ಮಕ್ಕಳು ಅಂತ ಬಂದಾಗ ನಿನ್ನ ಜೀವನ ನೀನು ನೋಡ್ಕೊಂತೀಯಪ್ಪ. ಹಿಂಗೆ ಓಕೆನೋ? ನಮಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆಗೂ ಚೆಂದಾಗಿ ಇದ್ಕೊಂಡು ಖುಷಿ ಖುಷಿಯಾಗಿ ಕೊನೆ ಕಾಲದ ಜೀವನ ಬಿಡ್ಬೇಕು ಅಂತ ನಮ್ಗೆ ಆಸೆ ಇರಲ್ಲೇನಪ್ಪ. ಹಂಗೆಲ್ಲ ಮಾಡ್ಬೇಡ್ಕಣಪ್ಪ. ಸುತ್ತಮುತ್ತ ಊರ್ನಾಗಿರೋ ಹೆಣ್ಗಳನ್ನೆಲ್ಲ ನೋಡಿ ಸಾಕಾಗೋತು. ಯಾರು ನಿನ್ನನ್ನು ಒಪ್ಪಿಲ್ಲ ನಿಂದು ಚರಿತ್ರೆ ಕೇಳಿ, ನೀನು ಮಾಡೋದ ಕೆಲಸಗಳನ್ನೆಲ್ಲ ನೋಡ್ಕೊಂಡು. ಅದಕ್ಕೆ ದೂರ ಯಾವ್ದಾರು ಹಳ್ಳಿಗೆ ನೋಡೋಣ ಅಂತಂದು ಈಗ ನೋಡಿರತ್ತಪ್ಪ. ಸುಮ್ಮನೆ ಒಪ್ಕಿನದ್ ಕಲಿ. ಆ ಹುಡುಗಿನ ಚೆಂದಾಗಿ ಓದೈತಂತೆ, ನೀನು ಓದಿದ್ಯಾ ಅಂತಂದೆಲ್ಲ ನಾವು ಸುಳ್ಳು ಹೇಳಿದೇವಿ. ಹ್ಞೂ ಸರಿ ಆತ್ ತಗ, ಅದಕ್ಕೆ ಕಳ್ತೀಯ. ಹೋಗೋಣ ನಾಳಿಕಿಗೆ ಬರ್ತಾನಿ. ಅಕ್ಕ ಅಕ್ಕ ಎಲ್ಲಿದೆ? ಕರೆನ್ಸಿ ಕಾರ್ಡ್ ತಗೊಂಬಂದೆ. ಎಲ್ಲೋಗಿದ್ದೀನಿ ನೀನು? ಜೊತೆ ಬಂದೆ, ಬಸ್ಲ ಮನೆಗೆ ಅದನಿ, ಅಲ್ಲೇ ಇಟ್ಬಿಡವ ಮಂಚದ ಮೇಲೆ ಬಂದೆ. ಹಾ ಇಲ್ಲೇ ಪರ್ಸ್ ಪಕ್ಕದಾಗ ಇಟ್ಟಿರ್ತಾನ ನೋಡು. ತಂದ ಎಲ್ಲಿಟ್ಲು? ಓ ಇಲ್ಲ ಐತಲ್ಲ. ಸರಿ, ಬೇಗ ಬೇಗ ಫೋನಿಗೆ ಹಾಕ್ಕೊಂಡು ಫೋನ್ ಮಾಡ್ತಾನೆ ವರುಣ್ಗೆ. 97 ಹಲೋ ಹಲೋ ವರುಣ್. ಹಲೋ ಹಲೋ, ಯಾರಿದು? ಹಲೋ ಹಲೋ ವರುಣ್, ನಾನು ಪವಿತ್ರ. ಪವಿತ್ರ, ನೀನಾ? ಇದ್ಯಾರ ಫೋನು? ಯಾಕೇನಾಯ್ತು? ನೀನು ಯಾವತ್ತೂ ಹಿಂಗೆ ಫೋನ್ ಮಾಡಿರ್ಲಿಲ್ಲಲ್ಲ ನೀನು. ಹಲೋ ಹೇಳ್ ಪವಿತ್ರ, ಏನು ಹಿಂಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲ ನೀನು? ಏನಾಯ್ತು? ವರುಣ್, ಇವತ್ತು ಏನಾಯ್ತು ಗೊತ್ತಾ? ಕಾಲೇಜ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದಾದ್ಮೇಲೆ ಮನೇಲಿ ಮದುವೆ ಮಾತುಕತೆ ಮಾಡ್ತಾ ಇದ್ರು ವರುಣ್. ಯಾರ ಮದುವೆ? ಯಾರ್ದು ಮಾತುಕತೆ? ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಅಪ್ಪಾಜಿಯ ತಮ್ಮ. ಅವ್ರ ಫ್ರೆಂಡ್ ಏನೋ ರಿಲೇಷನ್ ಅಂತೆ ಹುಡುಗ. ಅವನು ಇಂಜಿನಿಯರಿಂಗ್ ಮಾಡಿದಾನಂತೆ, ಒಬ್ಬನೇ ಮಗ ಅಂತೆ. ಬಿಸ್ನೆಸ್ ಇದೆ ಅಂತ ಅವ್ರ ಪಪ್ಪಂದುವ. ಅವರು ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತಂದೇಳಿ ನಾಳೆ ನೋಡೋದಕ್ಕೆ ಬರ್ತಾ ಇದ್ದಾರೆ ವರುಣ್. ನಾನೇನು ಮಾಡಲಿ? ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಇಷ್ಟ ಇಲ್ಲ ವರುಣ್. ಸರಿ ಸರಿ, ಅದಕ್ಕೆ ಯಾಕೆ ಅಳ್ತೀಯಾ? ಇನ್ ತಲೆ ಹೋಗೋಂಥ ವಿಚಾರ ಏನಲ್ಲಲ್ಲ ಇದು. ನಿಮಗೆ ತಲೆ ಹೋಗದೆ ಇರೋ ಅಂತ ವಿಚಾರ ಇರ್ಬೋದಾದ್ರೆ ನನಗೆ ಈ ಮನೇಲಿ ಅನುಭವಿಸ್ತಾ ಇರೋದು ನಾನಲ್ವಾ? ನನಗೆ ಗೊತ್ತು ಏನಂತ. ಇವಾಗ ಏನು ಮಾಡಲಿ ನಾನು? ಸರಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಒಂದು ಕೆಲಸ ಮಾಡು, ನಾ ಹೇಳ್ದಂಗೆ ಮಾಡು. ಏನದು? ಈಗ ಅವರು ನೋಡಕ್ ಬರ್ತಾ ಇದಾರೆ ತಾನೇ, ಮದ್ವೆನಲ್ವಲ್ಲ. ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ. ಆಮೇಲೆ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ಬಿಟ್ಟು ನಾನು ನಿಮ್ಮ ಮನೆಗೆ ಕರ್ಕೊಂಡ್ಬರ್ತೀನಿ. ಈಗ ಸದ್ಯಕ್ಕೆ ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ. ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ನಾರ್ಮಲ್ ಆಗೇ ಇರು. ಮಾಮೂಲಿ ನೀನು ಹೆಂಗಿರ್ತೀಯ ಹಂಗೆ ಇರು, ಖುಷಿಯಾಗಿರು. ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ, ಆಮೇಲೆ ಎಲ್ಲ ಮಾತಾಡೋಣಂತೆ. ನಾಳೆ ಕಾಲೇಜಿಗೆ ಬರ್ತೀಯಲ್ವಾ? ಕಾಲೇಜಿಗೆ ಬಂದಾಗ ಸಿಗ್ತೀನಿ. ನೀನೇನು ಹೇಳುವರು? ನನಗೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಂಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ. ನಾನು ಸೋಮವಾರ ಸಿಗ್ತೀನಿ ಅಂತ ಹೇಳಿದ್ನಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೊಂತಿದೀಯಾ? ಆರಾಮಾಗಿರು, ಏನು ತಲೆ ಹೋಗೋಂಥದ್ದು ಏನು ಆಗಿಲ್ಲ. ಸರಿ, ಹಾಗಾದ್ರೆ ಸೋಮವಾರ ಮಾತಾಡೋಣ. ಸರಿ, ಇಡ್ಲಾ? ಹಾಂ ಸರಿ, ಆಯಿತು. ಬಾಯ್, ಲವ್ ಯು. ಬಾಯ್, ಲವ್ ಯು ಟು. ರೀ ಬರ್ರಿ ಇಲ್ಲಿ. ಏನು ಶಾರದಾ, ಕರ್ದಲ್ಲ? ಅಲ್ಲಿ ಅಕ್ಕಿ ಕೊಡ್ತದಾನಂತೆ ರೇಷನ್ ಅಂಗಡಿಗೆ. ಮತ್ತೆ ಹೋಗಿ ತಗೊಂಬರ್ಬೋಗ್ರಿ. ಮತ್ತೆ ಮುಂದಕ್ಕೆ ಏನಾರ ಈಗ ಮತ್ತೆ ಇಡೀ ತಿಂಗಳು ಅಕ್ಕಿ ಸಿಗೋದಿಲ್ಲ. ಏನಾರ ಮತ್ತೆ ಮದುವೆ ಫಿಕ್ಸ್ ಆತಂದ್ರೆ ಅವು ಇವು ಪೂಜೆಗೆ ಪುನಸ್ಕಾರಕ್ಕೆ ಅವಕ್ಕೆಲ್ಲ ಬೇಕಾಕಾವು ಅಕ್ಕಿ. ಹೋಗ ಮಾರಯ್ಯ, ಅವ ಎಲ್ಲಿ ಕೊಟ್ಟ ನಮಗೆ ಅಕ್ಕಿನ? ಹೋಗಿ ಲೈನ್ ನಿಂತ್ಕೊಂಡು ತಗೊಂಬರಕ್ಕೆ ನನ್ನ ಕೈಲಿ ಆಗೋದಿಲ್ಲಪ್ಪ. ಅವ್ನ ಕೂಟಾಗಿ ಜಗಳ ಮಾಡ್ಕೊಂಡು. ಹಂಗಂದ್ರೆ ಹೆಂಗ್ರಿ? ಎಲ್ಲದಕ್ಕೂ ನಾನೇ ಹೋಗ್ಲಾ? ಮಾರ್ಕೆಟಿಗೂ ನಾನೇ ಹೋಗ್ಕನಿ, ರೇಷನಿಗೂ ನಾನೇ ಹೋಗ್ಕನಿ, ಎಲ್ಲದಕ್ಕೂ ನಾನೇ ಹೋಗ್ಕೊಂಡು ತಗೊಂಡ್ರತ್ಲಾಗೆ. ನೀವು ಆರಾಮಾಗಿ ಉಂಡು ತಿಂದು ಮನೆಗೆ ಕೂತ್ಕೊಳ್ರಿ ಅಪ್ಪ ಮಗ. ಇಲ್ಲಪ್ಪ ಇಲ್ಲ, ನನ್ನ ಕೈಲಂತೂ ಆಗಲ್ಲ ಆಗಲ್ಲ ಆಗಲ್ಲ. ಅಲ್ಲೆಲ್ಲ ಹೆಣ್ಮಕ್ಳು ತುಂಬ್ಕೊಂಡಿರ್ತಾರೆ, ಅವು ಕೂಟ ಒಟ ಕುಟ್ಟಿ ನಾನು ರೇಷನ್ ತಗೊಂಬರತ್ರ ನನ್ನ ಎಣ ಬಿದ್ದೋಕತಿ. ನಾನಂತೂ ಹೋಗಲ್ಲ. ಅದು ಬಿಟ್ಟು ಬೇರೆ ಏನಾರೇ ಕೆಲಸ ಹೇಳು ಮಾಡ್ತೀನಿ. ಆ ರೇಷನ್ ತರೋದ್ ಕೆಲಸ ಮಾತ್ರ ನನ್ನ ಕೈಲಿ ಆಗಲ್ಲ. ನಿಮ್ಮ ಕೈಲಿ ಏನಾಗೋದಿಲ್ಲ, ತಗೊಳ್ರಿ. ಏ ಹುಡುಗಿ ಪವಿತ್ರ, ಗಡಗಡ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಚಾಗಿಡು. ನಾನು ಹೋಗಿ ಗಾಡ ರೇಷನ್ ಕೊಡ್ತದನಂತೆ, ಹೋಗಿ ತಗೊಂಬರ್ತಾನೆ. ಹಂಗೆ ಬರ್ತಾ ಸರಳನ ಹತ್ರ ಹೋಗ್ಬರ್ತಾನೆ. ನಿನ್ನವು ಒಂದೆರಡು ಹೊಲಿಯಕ್ಕೆ ಬ್ಲೌಸ್ ಕೊಟ್ಟು ಬಂದಿದ್ದೆ, ಹಂಗೆ ಅವನು ಇಸ್ಕೊಂಬರ್ತಾನೆ. ಹಾ ಸರಿ, ಆತ್ ತಗೊಳವಾ.